ಅಂತೂ ಮನೆಗೆ ದೊಡ್ಡವಳಾಗಿ ಎಲ್ರಿಗೂ ಒಳ್ಳೇದು ಬಯಸೋಕೆ ಹೊರಟಿದ್ಯಾ, ಒಳ್ಳೇದಾಗ್ಲಿ. ಈ ಬುದ್ಧಿ ಸ್ವಲ್ಪ ಮುಂಚಿತವಾಗಿ ಬಂದಿದ್ರೆ ಒಳ್ಳೇದಿತ್ತೇನೋ ಅಂತ ಅನ್ನಿಸ್ತಿದೆ. ನೀವು ಸ್ವಲ್ಪ ಸುಮ್ಮನೆ ಇರಿ. ಯಾವಾಗ ಯಾವ ಬುದ್ಧಿ ಉಪಯೋಗಿಸ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ಇಲ್ಲ ಅಂದಿದ್ರೆ ನೀವು ಈ ಬುದ್ಧಿವಂತೆನ ಲವ್ ಮಾಡಿ ಮದುವೆ ಮಾಡ್ಕೊತಾ ಇದ್ರಾ? ತಗೊಳ್ಳಿ, ಹಾಲು ಕುಡೀರಿ. ಮೊದಲು ಅವನಿಗೆ ಕುಡ್ಸೆ. ನಾನು ಕುಡಿಸ್ತೀನಿ, ನೀವು ಮೊದಲು ಕುಡೀರಿ. ಹೇಳಿದ ಮಾತೆ ಕೇಳಲ್ಲ ನೀವು, ಕುಡ್ಸೋ ಅವನಿಗೆ. ಹಾಲು ತುಂಬ ಚೆನ್ನಾಗಿತ್ತು ರಾಣಿ. ನನಗೆ ಯಾಕೋ ನಿದ್ದೆ ಬರ್ತಾ ಇದೆ. ಬೇಗ ಅವನು ಕೂಡ್ಸೋ, ಡೋರ್ ಲಾಕ್ ಮಾಡ್ಕೊ. ರೀ, ಒಂದು ನಿಮಿಷ ಇರಿ. ಇನ್ನೂ ಹಾಲು ಕುಡಿತಾ ಇದ್ದಾನೆ. ನಿದ್ದೆ ಬರ್ತಾ ಇದೆಯಪ್ಪ ನನಗೆ. ವೇಟ್ ಮಾಡ್ರಿ, ನಿದ್ದೆ ಮಾಡಬೇಡಿ. ರಾಣಿ, ಇದು ಪಿಂಡ. ಇದನ್ನು ಅಶೋಕನ ಪಿಂಡವಾಗಿ ಮಾರ್ಪಾಡು ಮಾಡಬೇಕು. ಯಾಕೆ ಒಳಗಡೆ ಹೋಗೋದಕ್ಕಾಗ್ತಾ ಇಲ್ಲ? ಅಶೋಕನ ಸುತ್ತ ದೈವ ಶಕ್ತಿಗೆ ಸಂಬಂಧಪಟ್ಟ ಯಾವ ಅಂಶವೂ ಇರಬಾರದು. ಆಗ ಮಾತ್ರ ಈ ಪ್ರಯೋಗ ಮಾಡಲು ಸಾಧ್ಯ. ಯಾವುದೋ ದೈವ ಶಕ್ತಿ ಇರೋದ್ರಿಂದ ಈ ರೀತಿ ಆಗ್ತಾ ಇರ್ಬೋದು. ಏನ್ ಮಾಡೋದು? ರೀ ರೀ, ನಾನು ಹೀಗೆ ಮಾಡ್ತೀನಿ ಅಂತ ಮೊದಲೇ ಯಾರಿಗಾದ್ರೂ ಸೂಚನೆ ಸಿಕ್ಕಿಲ್ಲ. ಅದಕ್ಕೆ ಈ ದಾರನ ಏನು ಸೊಂಟಕ್ಕೆ ಕಟ್ಟಿದಾರ? ಇಲ್ಲ ಇಲ್ಲ, ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಇದನ್ನ ಕತ್ತರಿಸಿ ಆಚೆ ಬಿಸಾಕ್ತೆ.
ಅವನ ಮುಂದೆ ನಿಂತು ನಿನ್ನ ಎಡಗೈ ಹಸ್ತದಿಂದ ಅಶೋಕನ ಮುಖವನ್ನು ಸವರು. ಅವನ 2 ಕಾಲಿನ ಪಾದಕ್ಕೆ ಕಪ್ಪನ್ನು ಹಚ್ಚು. ಅಶೋಕನ ತಲೆಯಲ್ಲಿ 3 ಕಡೆ ಒಂದೊಂದು ಕೂದಲನ್ನು ತೆಗೆದು ಈ ಗೊಂಬೆಯ ತಲೆಗೆ ಅಂಟಿಸಬೇಕು. ಬುತ್ತಿಯಲ್ಲಿರೋ 2 ನಿಂಬೆಹಣ್ಣನ್ನು ತೆಗೆದು ಅಶೋಕನಿಗೆ ಇಳಿ ತೆಗೆದು 1 ನಿಂಬೆಹಣ್ಣನ್ನು ಅವನ ತಲೆಯ ಬಳಿ ಹಾಸಿಗೆಯ ಕೆಳಗಡೆ, ಮತ್ತೊಂದು ನಿಂಬೆಹಣ್ಣು ಅವನ ಕಾಲಿನ ಬಳಿ ಹಾಸಿಗೆಯ ಕೆಳಗಡೆ ಇಡಬೇಕು. ಗೊಂಬೆಯನ್ನು ನಿನ್ನ ಎಡಗೈಯಲ್ಲಿ ಹಿಡಿದು ನಿನ್ನ ಬಲಗೈಯಿಂದ ಅಶೋಕನ ಅಂದರೆ ಗೊಂಬೆಯ ಎಡಗೈಗೆ ಚುಚ್ಚಬೇಕು. ಈಗ ಗುಂಡು ಪಿನ್ನಿಂದ ಅಶೋಕನ ಅಂದರೆ ಪಿಂಡದ ಬಲಗೈ ಭಾಗಕ್ಕೆ ಚುಚ್ಚಬೇಕು. ನಿಜಮ್ಮ ಹೇಳಿದ ಪ್ರಯೋಗ ವರ್ಕ್ ಆಗ್ತಾ ಇದೆ. ಮೊದಲನೇ ದಿನದ ಪ್ರಯೋಗ ಮುಗೀತು. ಅಶೋಕಣ್ಣ, ಏ ಮಾತಕಿ, ಏನಾಯ್ತು ನಿನಗೆ? ಯಾಕೆ ಹಾಕಿರ್ಸ್ಕೊತಿದ್ಯಾ? ಅಶೋಕಣ್ಣ, ಅಶೋಕ ಅಶೋಕ ಸುಮ್ಮನೆ ಗಾಬರಿ ಪಡಿಸ್ಬೇಡ. ಅವ್ನು ಚೆನ್ನಾಗೇ ಇದ್ದಾನೆ, ಮಲಗಿದ್ದಾನೆ ಅಷ್ಟೇ. ಕೈಗಳಿಗೇನೋ ಆಗಿದೆ ಅನ್ನಿಸ್ತಾ ಇದೆ. ಅಶೋಕ ಅಶೋಕ ಹೇಗಿದ್ಯಪ್ಪ? ನಿನಗೇನು ತೊಂದರೆ ಆಗಿಲ್ಲ ತಾನೆ? ಯಜಮಾನ್ರೆ, ಕೈಗಳು ಸ್ವಾಧೀನ ಕಳ್ಕೊಂಡಿದೆ ಅನ್ನಿಸ್ತಾ ಇದೆ. ಅಯ್ಯೋ, ರಾತ್ರಿ ನಾನೇ ಹಾಲು ಕೊಟ್ಟೆ, ಚೆನ್ನಾಗೇ ಇದ್ನಲ್ಲ.
ಈಗೇನಾಯ್ತು ರೀ? ರಾತ್ರಿ ಅಶೋಕ್ ಏನಾದರೂ ಕಿರ್ಚ್ಕೊಂಡ? ಏನೋ ಗೊತ್ತಿಲ್ಲ ರಾಣಿ, ನನಗೆ ಎಚ್ಚರನೇ ಆಗಿಲ್ಲ. ಚೆನ್ನಾಗಿ ನಿದ್ರೆ ಮಾಡಿಬಿಟ್ಟಿದ್ದೀನಿ. ನನಗೆ ಯಾವ ಸೌಂಡು ಕೇಳಿಸ್ಲಿಲ್ಲ. ಮತ್ತೇನೂ ಆಗಿರಲ್ಲ ಬಿಡಿ. ಇಲ್ಲ ಅಮ್ಮೋರೆ, ಅಶೋಕನ ಕೈಗಳಿಗೆ ಏನೋ ಆಗಿದೆ. ನೀನೇನ್ ಡಾಕ್ಟ್ರಾ ಎಲ್ಲ ಗೊತ್ತಾಗೋದಿಕ್ಕೆ? ಪಾಪ ಯಾವ್ದಕ್ಕೂ ಡಾಕ್ಟರ್ ಫೋನ್ ಮಾಡೋಣ. ಹೌದಮ್ಮ. ಅಮ್ಮೋರು ಆರ್ತಿ, 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 ರಾಣಿ, ಆರ್ತಿಗೆ ಏನೋ ಆಗಿದೆ ಅನಿಸ್ತಿದೆ. ರೂಮ್ ಡೋರ್ ಓಪನ್ ಮಾಡು. ಒಂದ್ ನಿಮಿಷ. ಆರ್ತಿ, ಆರ್ತಿ, ರೀ ತೆಗಿ. ನಾನ್ ತೆಗಿಯಲ್ಲಪ್ಪ. ಕೊಡಿ. ಅಮ್ಮೋರೆ ನೋಡ್ರಿ, ಅವಳಿಗೆ ಹುಚ್ಚು ಜಾಸ್ತಿ ಆಗಿದೆ. ನೋಡಿ, ನನಗೇನು ಮಾಡ್ಬೇಡ, ನನಗೇನು ಮಾಡ್ಬೇಡ. ತಂತ್ರ ಪ್ರಯೋಗ ಆದಮೇಲೆ ಅಶೋಕ್ ಮೇಲೆ ಬರೋದಕ್ಕಾಗದೆ ಚಿರು ಆರ್ತಿ ಮೇಲೆ ಬಂದಿದ್ದಾನೆ ಅನ್ಸತ್ತೆ. ಚಿರು ಈಗ ಅಮ್ಮವ್ರ ಮೇಲೆ ಬಂದಿದ್ದಾನೆ ಅನ್ಸುತ್ತೆ. ಏನ್ ಮಾಡೋದು? ಹೇಗೆ ಸಮಾಧಾನ ಮಾಡೋದು? ಅಮ್ಮೋರೆ, ಏನೂ ಆಗಿಲ್ಲ. ನೀವು ಕೋಪ ಮಾಡ್ಕೋಬೇಡಿ, ಸಮಾಧಾನವಾಗಿ ಕೂತ್ಕೊಳ್ಳಿ. ಆರ್ತಿ, ನೀನ್ ಹೀಗೆಲ್ಲ ಆಗ್ತಿರೋದಕ್ಕೆ ನಿನ್ನ ಕೂಡ ಹಾಕಿರೋದು. ನಿನ್ ಏನಾಗಿದೆ ಅಂತ ಹೇಳ್ಬಾರ್ದ? ಇವ್ರು ಯಾಕಪ್ಪ ಮಾತಾಡಿಸ್ತಾ ಇದ್ದಾರೆ? ಇರು ಅಂತ ಗೊತ್ತಾದ್ರೆ ಏನ್ ಮಾಡ್ಲಿ? ನೋಡಿ, ದಯವಿಟ್ಟು ನೀವು ಕುತ್ಕೊಳ್ಳಿ. ಅಮ್ಮೋರೆ, ನಿಮ್ಮನ್ನ ಯಾರೋ ಇಲ್ಲಿ ಕೂಡ ಹಾಕಿಲ್ಲ. ನಿಮಗೆ ವಿಶ್ರಾಂತಿ ಸಿಗ್ಲಿ ಅಂತ ಈ ರೂಮ್ ನಲ್ಲಿ ಇರಕ್ ಹೇಳಿದ್ದಾರೆ. ನೀವು ಕುತ್ಕೊಳ್ಳಿ ಅಮ್ಮೋರೆ. ನಿನ್ನನ್ನು ಸಹಿಸ್ಕೋತೀವಿ ಅಂತ ಅತಿಯಾಗಿ ಆಡ್ಬೇಡ ನೀನು. ಮನೆ ಸೊಸೆ ಅಂತ ಗೌರವ ಕೊಟ್ಟಿದ್ದಕ್ಕೆ ನಾಟ್ಗಳು ಮಿತಿ ಮೀರ್ತಾ ಇವೆ. ಯಾರನ್ನ ಸಹಿಸ್ಕೋತಾ ಇದ್ದಾರೆ? ನನ್ನನ್ನ ಇಲ್ಲಿ ಕೂಡ ಹಾಕೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ನನ್ನನ್ನೇ ಏಕವಚನದಲ್ಲಿ ಮಾತಾಡ್ತೀಯ ನೀನು? ಸುಮ್ಮನೆ ಹೋಗಲ್ ಕೂತ್ಕೋ. ಕೂತ್ಕೊಳ್ಳಲ್ಲ ಅಂದೆ. ಯಜಮಾನ್ರೆ, ನಾನು ಸಮಾಧಾನ ಮಾಡ್ತೀನಿ, ಬಿಟ್ಬಿಡಿ ನೀವು. ಕೂತ್ಕೋ ಅಂತ ಹೇಳಿದೆ. ಕೂತ್ಕೊಳ್ಳಲ್ಲ ಅಂತ ಹೇಳಿದೆ. ಏಯ್, ನಿನಗೆ ಹೇಳ್ತಾರೆ, ಹೋಗ್ ಕೂತ್ಕೋ. ನಿಮ್ಗೇನು ಆಗಿಲ್ಲತ್ತಾನೆ, ನಿಮ್ಗೇನು ಆಗಿಲ್ಲತ್ತಾನೆ, ಹುಷಾರಾಗಿದ್ದೀರಾ? ನೋಡ್ರಿ, ಒಂದು ನಿಮಿಷದಲ್ಲಿ ನಿಮ್ ಪ್ರಾಣ ತೆಗೆದು ಬಿಡ್ತಿದ್ಲು. ಏಯ್ ಪಾಪಿ, ನಿನ್ ತಾಳಿ ಕಿತ್ತ ಹಾಕೊಳ್ಳೋದಲ್ದೆ ನನ್ನ ತಾಳಿನೂ ಕಿತ್ತ ಹಾಕಕ್ ಬಂದಿದ್ಯಾ? ಬನ್ನಿ, ಮೊದಲಿನಿಂದ ಹೋಗೋಣ. ಬನ್ನಿ, ಡಾಕ್ಟ್ರಿಗೆ ಫೋನ್ ಮಾಡಿ ಮೊದಲು ಕರ್ಸು. ಬನ್ನಿ. ನೀವು ಅಕ್ಕಿಯಾಗಿ ಕಾಡ್ತಿದ್ದಾರೆ. ಅಯ್ಯೋ, ನನ್ ಏನು ಗೊತ್ತಾಗ್ತಿಲ್ಲ. ನಡಿ, ಹೋಗಿ, ನೀವು ಹೋಗಿ ಡಾಕ್ಟರ್ ಫೋನ್ ಮಾಡಿ, ಹೋಗಿ.
ಏನ್ ಮಾತಂಗಿ? ಧೈರ್ಯ ಇದ್ರೆ ನಿನಗೆ ಆರ್ತಿ ಅಮ್ಮನೋಳ್ ಮೇಲೆ ಬರ್ತೀಯಾ? ಇವರು ನನ್ನ ಮಮ್ಮಿ, ನನ್ನಿಷ್ಟ. ನನ್ನ ಮಮ್ಮಿ ಅಂದ್ರೆ ನನಗಿಷ್ಟ. ಅಶೋಕ್ ಅಣ್ಣಂಗೆ ಈ ಪರಿಸ್ಥಿತಿ ತಂದಿಟ್ಟು ಈಗ ನಿಮ್ಮಮ್ಮಂಗೆ ಹಿಂಸೆ ಮಾಡಕ್ ಬಂದಿದ್ಯಾ? ಡ್ಯಾಡಿ ಮೇಲೆ ಹೋಗೋದಕ್ಕಾಗ್ಲಿಲ್ಲ, ಅದಕ್ಕೆ ಮಮ್ಮಿ ಮೇಲೆ ಬಂದಿದ್ದೀನಿ. ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು ಅನ್ನೋ ಹಾಗೆ ಕಂಡು ಅವ್ರ ಮೇಲೆ ಬಂದು ಯಾಕೋ ಚಿತ್ರ ಹಿಂಸೆ ಕೊಡ್ತಾ ಇದ್ಯಾ? ಹೋಗಿಲ್ಲಿಂದ. ನಾನು ಹೋಗಲ್ಲ, ಮಮ್ಮಿ ಬೇಕು. ನಿಜವಾಗ್ಲೂ ನಿಮ್ಮಮ್ಮನ ಮೇಲೆ ಪ್ರೀತಿ ಇದ್ರೆ ಅವ್ರನ್ನ ಬಿಟ್ಟು ಹೊರಗಡೆ ಬಾ. ಮಾತಂಗಿ, ನೀನ್ ದಡ್ಡಿ. ಪ್ರೀತಿ ಇದ್ರೆ ಅಪ್ಕೊಂಡಿರ್ತಾರೆ, ಬಿಟ್ಟು ಹೋಗೋದಿಲ್ಲ. ನಾನ್ ಬಿಡೋದಿಲ್ಲ. ಮಮ್ಮಿ ತಂಟೆಗೆ ಯಾರಾದ್ರೂ ಬಂದ್ರೆ ಅವ್ರನ್ನೂ ಬಿಡೋದಿಲ್ಲ. ಪೇಷಂಟ್ ಎಲ್ಲಿದ್ದಾರೆ? ಒಳಗಡೆ ಇದ್ದಾಳೆ ಡಾಕ್ಟರ್. ನಾನೊಬ್ಬನೇ ಅವ್ರು ಮಾತಾಡಿಸ್ಬೇಕು, ನೀವೆಲ್ಲ ಇಲ್ಲೇ ಇರಿ. ಮಾತಂಗಿ, ಹಲೋ ಮಿಸ್ ಆರ್ತಿ, ನಾನು ಡಾಕ್ಟರ್ ಕಶ್ಯಪ್ ಅಂತ. ಹೇಗಿದ್ದೀರಾ? ನೀವು ಇಲ್ಲಿ ಸೈಲೆಂಟಾಗಿ ಕೂತ್ಕೊಂಡ್ರೆ ಟ್ರೀಟ್ಮೆಂಟ್ ಮಾಡೋದಾದ್ರೂ ಹೇಗೆ? ಏನಾದರೂ ಮಾತಾಡಿ. ಏನಾಗ್ತಾ ಇದೆ? ತುಂಬ ಕಿರಿತೀರಂತ ಯಾಕೆ? ಅಯ್ಯಯ್ಯೋ ಬಿಟ್ಬಿಡು! ಅಯ್ಯಯ್ಯೋ ಅಯ್ಯೋ 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 ಬಿಟ್ಬಿಡು! ಅಯ್ಯಯ್ಯೋ ಏನಾಯ್ತು? ಅಯ್ಯೋ ಬಿಟ್ಬಿಡು! ಅಯ್ಯಯ್ಯೋ ಅಯ್ಯೋ ಏನಾಯ್ತು? ನನ್ನ ಕೆಲಸಕ್ಕಿಂತ ನನ್ನ ಪ್ರಾಣನೇ ಇಂಪಾರ್ಟೆಂಟು. ನನ್ನ ಕೈಲ ರಾಣಿ ಮೊದಲು ತೇಜಮ್ಮ ಹೇಳ್ದಾಗೆ ನಡೀತಾ ಇದೆ. ತಂತ್ರ ಪ್ರಯೋಗ ಆದಮೇಲೆ ಚಿರು ಆತ್ಮ ಅಶೋಕನ ದೇಹದಲ್ಲಿ ಪ್ರವೇಶ ಆಗಲ್ಲ ಅಂತ ಹೇಳಿದ್ರು. ಈಗ ಚಿರು ಆತ್ಮ ಅವ್ರ ಅಮ್ಮನ ದೇಹನ ಪ್ರವೇಶ ಮಾಡಿದೆ. ತೇಜಮ್ಮ ಹೇಳಿದ ತಂತ್ರ ಮಂತ್ರಗಳು ಇಷ್ಟು ಬೇಗ ವರ್ಕೌಟ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನಗೆ ಯಾಕೋ ಭಯ ಶುರುವಾಗಿದೆ. ಅಶೋಕ್ನ ಕೈಗಳು ಸ್ವಾಧೀನ ಕಳ್ಕೊಂಡಿವೆ. ಅತ್ತ ಆರ್ತಿ ದೇಹದೊಳಗೆ ಕಿರು ಪ್ರವೇಶ ಆಗೋಗಿದೆ. ಅದ್ಯಾಕೆ ಅಷ್ಟೊಂದು ಹೆದರ್ಕೋತಾ ಇದ್ದೀರಾ? ನಾವು ಅನ್ಕೊಂಡ ಹಾಗೆ ಎಲ್ಲ ನಡೀತಾ ಇದೆಯಲ್ಲ. ನಿನ್ನೆ ಅಶೋಕನ್ ಕೈ ಬಿದ್ದೋಗಿದೆ, ಇವತ್ತು ಕಾಲು. ನಾಳೆ ಅಮಾವಾಸ್ಯೆ ಬೆಳಿಗ್ಗೆನೆ ಅಶೋಕನ್ ಪಿಂಡದ ಎದೆಗೆ ಚುಚ್ಚಿ ಮನೆ ಹಿಂದೆಗಡೆ ಊತ್ ಹಾಕಿದ್ರೆ ಬೆಳಿಗ್ಗೆಯಿಂದನೇ ಅವನ್ ರಕ್ತ ಕಾರ್ಕೊಂಡು ಒದ್ದಾಡೋದಕ್ಕೆ ಶುರು ಮಾಡ್ತಾನೆ. ರಾತ್ರಿ 12 ಗಂಟೆ ಆಗ್ತಿದ್ದ ಹಾಗೆ ಅವನ್ ಎದೆ ಬಡಿತ ನಿಂತು ಹೋಗುತ್ತೆ. ಅದನ್ನ ನಾನು ನನ್ನ ಕಣ್ಣಾರೆ ನೋಡ್ಬೇಕು. ನನಗೆ ಭಯ ಆಗ್ತಾ ಇರೋದು ಅದಕ್ಕಲ್ಲ. ಮತ್ತೆ ಅಶೋಕ್ ಸಾಯೋಕ್ ಮುಂಚೆನೆ ಕಿರುಗೆ ನಾವು ಮಾಡ್ತಾ ಇರೋ ವಿಷಯ ಎಲ್ಲ ಗೊತ್ತಾಗಿ ಅವನು ನಮ್ಮನ್ನೇನಾದ್ರೂ ಮಾಡಿಬಿಟ್ರೆ